ಈ ಕಡೆ ಜನರಿಗೆ ಟೈಟ್ಲ್ ಆಡ್ತಂಗಿಲ್ಲ ಅಂತ ತಿಳ್ಕೊಂಡು ನಾವು ಅದಕ್ಕೊಂದು ಹಾಸ್ಯದ ನಾ ಡ್ರೈವರ್ ಆಕಿನ ಲವರ್ ಅಂತ ಹೇಳಿ ಒಂದು ಟೈಟ್ಲ್ ಕೊಟ್ಟೇವಿ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ. ನನ್ ತಂಗಿ ಮಕ್ಕಳೇ ಮಾಡ್ತಾ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಅನಿಸ್ತಾ ಇದೆ. ನೇರ ದರ್ಶನ, ಲೈವ್ ಏನಿದ್ರು ಒಳ್ಳೆ ಖುಷಿ ಅನಿಸುತ್ತೆ ನೋಡಕ್ಕೆ. ನೋ ರೀಟೇಕ್. ಹೌದು, ಎಲ್ಲ ಒಪ್ಪಿಗೆ ಇದಾರೆ, ಚೆನ್ನಾಗಿ ಆಡ್ತಾ ಇದಾರೆ, ಕಾಮಿಡಿ ಇದೆ. ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ಬೇಕಂತ ಹೇಳಿ ಬರ್ತಾ ಇದೀವಿ ನಾವು. ಚಲೋ ಬೋಣಿಗೆನ ಅಂತವ್ರಿ ನಮಗೂ. ಮುಂಜಾನೆ ಎಲ್ಲರ ಬಾಯಾಗೂ ನಾ ಇಡ್ಲಿ ಹಾಕ್ಬೇಕಂದ್ರೆ ಈಗ ನನ್ನ ಬಾಯ ಕಸಬರಿಗೆನ ಹಾಕಿದ್ರು. ಚಾಪೆ ಹಾಕೊಂಡು ಬೀದಿನಲ್ಲಿ ನೋಡ್ತಾ ಇದ್ವಿ. ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಅವರೆಲ್ಲ ಪಾತ್ರ ಮಾಡ್ತಾ ಇದ್ರು. ಅವ್ರು ನೋಡಕ್ಕೆ ಒಂದು ಖುಷಿ ಆಗಿತ್ತು. ಅದು ಈಗ ನನಗೆ ಮರುಕಳಿಸ್ತಾ ಇದೆ ಸರ್. ಅಣ್ಣ ಸುಣ್ಣ ಯಾರಿಲ್ಲ, ನಾನೊಬ್ಳೆ ಮಗಳು. ಮೈ ನೇಮ್ ಈಸ್ ಮಿಸ್ ಅಶ್ವಿನಿ ಅಂತ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಗುಡ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್. ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಲಾಸ್ಟ್ ಟೈಮ್ ನಾನು ದಾವಣಗೆರೆ ಬಂದಾಗೆ, ಸರ್ ದಾವಣಗೆರೆಯಲ್ಲಿ ಒಂದು ನಾಟಕ ನಡೀತಿದೆ, ಹೋಗಿ ಸರ್ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಬಂದಿದ್ದೆ. ಯಾವ್ದಂದ್ರೆ ಗಂಡನಿಗೆ ತಕ್ಕ ಹೆಂಡತಿ. ನಿಜವಾಗ್ಲೂ ಆ ನಾಟಕ ಸಖತ್ ಅದ್ಭುತವಾಗಿತ್ತು. ಸಖತ್ತಾಗ ಪ್ರದರ್ಶನ ಕಾಣ್ತು ಆ ನಾಟಕ. ಈಗ ಮತ್ತೆ ಇವರೇ ಹೊಳೆ ಹುಚ್ಚೇಶ್ವರ ನಾಟ್ಯ ಕಲಾ ಸಂಘ ಕುಮತಗಿ ಇವರ ಒಂದು ನಾಟ್ಯ ಕಲಾ ಸಂಘ ವತಿಯಿಂದ ಇನ್ನೊಂದು ನಾಟಕ ಈಗ ಪ್ರದರ್ಶನವಾಗ್ತಿದೆ. ಅದೇ ನಾ ಡ್ರೈವರ ಹಾಕಿ ನನ್ನ ಲವ್ವರ ಅಂತ. ನಾ ಡ್ರೈವರ ಓ ಹಾಕಿ ನನ್ನ ಲವ್ವರ ಆ ಸಾಂಗ್ ಕೇಳಿದ್ರಲ್ವಾ? ಈಗ ಅದೇ ಸಾಂಗಿನ ಒಂದು ಲೈನ್ ಇಟ್ಕೊಂಡು ಒಂದು ಕಾಮಿಡಿ ನಾಟಕವನ್ನ ಮಾಡ್ತಿದ್ದಾರೆ ಈ ನಮ್ಮ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕುಮತಗಿ ಅವರು. ಬನ್ನಿ, ಈ ನಾಟಕ ಹೇಗೆ ಪ್ರದರ್ಶನವಾಗ್ತಿದೆ, ಹಾಗೇನೆ ಈ ನಾಟಕ ನೋಡೋದಕ್ಕೆ ನಮ್ಮ ದಾವಣಗೆರೆ ಜನ ಎಷ್ಟು ಜನ ಬಂದಿದ್ದಾರೆ ಅಂತ ನಾನು ನಿಮ್ಗೆ ತೋರ್ಸ್ಕೊಂತ ಹೋಗ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ನಾಟಕದಲ್ಲಿ ಕಾಮಿಡಿ ಕಿಲಾಡಿಗಳು ಜೂನಿಯರ್ ಉಮಾಶ್ರೀ ಎಂದೇ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ಶಿವಲಕ್ಷ್ಮಿ ಅವರು ಈ ಒಂದು ನಾಟಕದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಬನ್ನಿ, ಈ ಒಂದು ನಾಟಕ ಪ್ರತಿ ದಿನ 2 ಶೋ ಇರುತ್ತೆ. ಮಧ್ಯಾಹ್ನ 3 ಗಂಟೆಗೆ ಶುರು ಆದ್ರೆ 6 ಕಾಲಿಗೆ ಬಿಡುತ್ತೆ. ಹಾಗೆ 6:30ಕ್ಕೆ ಎರಡನೇ ಪ್ರದರ್ಶನ ಇರುತ್ತೆ. ರಾತ್ರಿ 9ವರೆಗೆ ಬಿಡುತ್ತೆ. ಟಿಕೆಟ್ ದರ 150 ರೂಪಾಯಿ. ಕಾರಣಾಂತರಗಳಿಂದ ಪ್ರಾರಂಭ ಹಾಗೂ ಬಿಡುವ ಸಮಯ ಹೆಚ್ಚು ಕಡಿಮೆ ಆದಲ್ಲಿ ಅನ್ನದಾತರು ಸಹಕರಿಸಬೇಕು ಅಂತ ಒಂದು ಡಿಸ್ಕ್ಲೇಮರ್ ಆಗ್ಬಿಟ್ಟಿದ್ದಾರೆ. ಬನ್ನಿ ಈಗ ಒಳಗಡೆ ಹೋಗೋಣ. ನೀವು ಲಾಸ್ಟ್ ಟೈಮ್ ನೋಡಿದ್ರಿ ಈ ಹುಚ್ಚೇಶ್ವರ ನಾಟ್ಯ ಸಂಘ ಕುಮತಗಿ ಅವರ ಒಂದು ಈ ಒಂದು ಸೆಟಪ್ ಎಲ್ಲ ನೋಡಿದ್ರಿ. ಹೌದಾ ಹುಲಿಯ ದಿವಂಗತ ಶ್ರೀ ಮಹೇಶ್ ಕಲ್ಹೋಳ ಅವರ ವಿರಚಿತ ಈ ಸುಂದರ ಸಾಮಾಜಿಕ ಫುಲ್ ಕಾಮಿಡಿ ನಾಟಕ. ಈ ನಾಟಕದಲ್ಲಿ ಕಾಮಿಡಿ ಕಿಲಾಡಿಗಳ ವಿನ್ನರ್, ಚಲನಚಿತ್ರ ಹಾಗೂ ಕುಂಟಕೋಣ ಮೂಕಜಾಣ ನಾಟಕದ ಹರೀಶ ಹಿರಿಯೂರ ಇವರು ಮುಖ್ಯ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ, ಕಲಾವಿದರನ್ನು ಉಳಿಸಿ ಬೆಳೆಸಿ ಅಂತ ಇವರು ಒಳ್ಳೆ ಪೋಸ್ಟರ್ ಹಾಕಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಮುಂಗಡ ಟಿಕೆಟ್ಗಾಗಿ ಸಂಪರ್ಕಿಸಿ 6360713085 6360889499. ಸಹಾಯಧನ 200 ರೂಪಾಯಿ. ನೀವು ನೋಡಿದ್ರಲ್ವಾ? ಬನ್ನಿ, ಈಗ ನಾವು ಒಳಗಡೆನೆ ಹೋಗ್ಬಿಡೋಣ. ಈ ಟೆಂಟ್ ಒಳಗಡೆ ನೀವು ನೋಡ್ತಾ ಇರ್ಬೋದು. ಆಲ್ರೆಡಿ ನೋಡಿದ್ದೀರಾ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ, ಆದ್ರೂ ಮತ್ತೊಂದ್ಸರಿ ನೋಡ್ಕೊಂಬಿಡಿ ಈ ಒಂದು ಟೆಂಟ್ ಹೇಗಿದೆ ಅಂತ. ಎಷ್ಟು ಸಖತ್ತಾಗ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಈ ಒಂದು ನಾಟಕದ ಉಸ್ತುವಾರಿ ವಹಿಸಿಕೊಂಡಿರುವ ಹಾಗೂ ಸಂಸ್ಥಾಪಕರಾದ ಪಪ್ಪು ಅವರು. ಬನ್ನಿ, ಈಗ ಒಳಗಡೆ ಹೋಗೇ ಬಿಡೋಣ. ನಡೀತಾ ಇದೆ ನಾಟಕ, ಕಾಮಿಡಿ ನಾಟಕ. ನೋಡಿ ನಮ್ ಜನ ಎಷ್ಟು ಜನ ಬಂದಿದ್ದಾರೆ ಆಲ್ರೆಡಿ ಮಧ್ಯಾಹ್ನ ಶೋಗೆ ನಮ್ಮ ದಾವಣಗೆರೆಯಲ್ಲಿ. ನೀವು ನೋಡ್ತಾ ಇರ್ಬೋದು. ಇನ್ನು ಬರ್ತಾನೆ ಇದಾರೆ ಜನ, ಬರ್ತಾನೆ ಇದಾರೆ ನಾಟಕ ನೋಡೋದಕ್ಕೆ. ನೋಡಿ, ಮಧ್ಯಾಹ್ನ ಶೋಗೆ ಇಷ್ಟು ಜನ ಬಂದಿದ್ದಾರೆ. ನೋಡ್ತಾ ಇರ್ಬೋದು. ಸಿನಿಮಾ ಥಿಯೇಟರ್ ಅಲ್ಲಿ ಬಾಲ್ಕನಿಯಲ್ಲಿ ಕುತ್ಕೊಂಡು ನೋಡ್ತಾರಲ್ಲ, ಆ ರೇಂಜ್ ಅಲ್ಲಿ ಇದೆ. ಈಗ ಶೋ ತೋರಿಸ್ಬಿಡ್ತೀನಿ. ನಿಮ್ಮನ್ನ ಬಿಟ್ಟು ಬದುಕು ಶಕ್ತಿ ನನಗೆ. ಐ ಲವ್ ಯು ಪ್ರಾಣೇಶ್.
ನಾನು ಕೂಡ ನಾಟಕ ನೋಡಕ್ ಬಂದಿದ್ದೀನಿ. ಎಕ್ಸಲೆಂಟ್. ಅಂಗೈಯಲ್ಲಿದ್ದ ಅರಗಿಳಿ ಮಂಗನ ಕೈಯಲ್ಲಿ ಸಿಕ್ಕಿದರೆ ಮುಗಿಲಲ್ಲಿ ಹಾರುವ ಸ್ವಾತಂತ್ರ್ಯ ಕಳೆದುಕೊಳ್ಳುತ್ತೆ ಅಂತ ತಿಳಿದು ಮನಸ್ಸಿಗೆ ತುಂಬಾ ವ್ಯಥೆ ಆಗ್ತಾ ಇದೆ. Hey you, who are you? ರಸಿಕಾ. Rasika? Yes, ರಂಜನಿಯರಿಗೆ ರಸದೂಟ ಬಡಿಸುವ ರೆಬಲ್ ರಸಿಕಾ. ಯಾರೋ ತಲೆಗೆ ಹುಚ್ಚಾಡಬೇಕು. ಹುಚ್ಚ ನಾನಲ್ಲ ಬ್ರದರ್, ಹುಚ್ಚರನ್ನು ಎಚ್ಚರಿಸಲು ಬಂದ ಮೆಚ್ಚಪ್ಪ. ಇದೇ ಊರಿನ ಕುಬೇರ ಕುಲಪತಿಯವರ ಏಕೈಕ ಸುಪುತ್ರ. ಮೈ ನೇಮ್ ಇಸ್ ರೆಬಲ್ ರಸಿಕಾ. ಅಂದ್ರೆ ನೀವು ಇದೇ ಊರಿನವನು. ವಾವ್. ಮೊನ್ನೆ ತಾನೇ ಡಿಗ್ರಿ ಮುಗಿಸ್ಕೊಂಡು ಬಾಂಬೆಯಿಂದ ಬಂದಿದ್ದೀನಿ. ಈ ನಿಮ್ಮ ಮೈ ರೋಮಾಂಚನಗೊಳಿಸುವ ರೊಮ್ಯಾನ್ಸ್ ನೋಡಿ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು. ಆದ್ರೆ ಏನ್ ಮಾಡೋದು, ನಿಮ್ಮ ಭಾಗ್ಯ ನನಗಿಲ್ವಲ್ಲ. ರೂಪ, ಯೌವನ, ಅಂತಸ್ತು, ಐಶ್ವರ್ಯ ಯಾವುದಕ್ಕೂ ಕೊರತೆ ಇಲ್ಲ. ಯಾರಿಗೆ? ಇನ್ಯಾರಿಗೆ? ನನ್ನ ನೆಚ್ಚಿನಲ್ಲ ಪ್ರಾಣೇಶನಿಗೆ. ಅಂದ ಹಾಗೆ ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ ಪರಿಚಯ ಸಿಗ್ಲಿಲ್ಲ. Who are you? ಈ ಊರ ದೊಡ್ಡಣ್ಣ ಸಾಹುಕಾರ. ಗೊತ್ತಾಯ್ತು ಗೊತ್ತಾಯ್ತು. ಸೌಡಿಲ್ಲದ ಸಾಹುಕಾರ ಜಿಪ್ಪುಣ ದೊಡ್ಡಣ್ಣನ ಮಗಳು ಅಂತ. ಅಂದ ಹಾಗೆ ನಿಮ್ಗೊಬ್ಬ ಅಣ್ಣ ಇರ್ಬೇಕಲ್ಲ. ಅಣ್ಣ ಸುಣ್ಣ ಯಾರಿಲ್ಲ, ನಾನೊಬ್ಳೆ ಮಗಳು. ಮೈ ನೇಮ್ ಈಸ್ ಮಿಸ್ ಅಶ್ವಿನಿ ಅಂತ. ಸರ್ ನಾಗರಾಜ್ ಸರ್, ಈಗ ನಾಟಕ ನೋಡಕ್ ಬಂದಿರಿ, ನಾಡ್ರಿ ವರ ಆಕಿ ನನ್ನ ಲವರ್ ಅಂತ. ಸರ್ ಹೇಗ ಅನಿಸಿದೆ ನಾಟಕ? ಸರ್ ನಾಟಕ ಚೆನ್ನಾಗಿದೆ, ಥೀಮು ಚೆನ್ನಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದ್ರೂ ಕಲಾವಿದರನ್ನ ಪ್ರೋತ್ಸಾಹಕ್ಕೋಸ್ಕರ ನಾನು ಬಂದಿದ್ದೀನಿ. ಎಷ್ಟು ಖುಷಿ ಆಗ್ತಿದೆ ನಾಟಕ ನೋಡೋದು? ಖುಷಿ ಆಗ್ತಿದೆ ಸರ್. ನಮ್ಮ ಹಿಂದಿನ ನೆನಪೆಲ್ಲ ಮರುಕಳಿಸಿ ನಾವು ಅವಾಗ ನಮ್ಮ ಊರಲ್ಲಿ ಜಾತ್ರೆ ಟೈಮಲ್ಲಿ ನಾಟಕ ಮಾಡಿದ್ವಿ ಸರ್, ವರ್ಷಕ್ಕೊಂದೊಂದ್ಸಲಿ. ಅವಾಗ ನಾವೆಲ್ಲ ಚಾಪ್ ಹಾಕೊಂಡು ಬೀದಿನಲ್ಲಿ ನೋಡ್ತಾ ಇದ್ವಿ. ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಅವರೆಲ್ಲ ಪಾತ್ರ ಮಾಡ್ತಾ ಇದ್ರು. ಅವ್ರು ನೋಡಕ್ಕೆ ಒಂದು ಖುಷಿ ಆಗ್ತಿತ್ತು. ಅದು ಈಗ ನನಗೆ ಮರುಕಳಿಸ್ತಾ ಇದೆ ಸರ್. ಹೌದು ಸರ್, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಕರ್ಕೊಂಡ್ ಬಂದಿದ್ದೀರಾ? ಕರ್ಕೊಂಡ್ ಬರ್ಬೇಕಂತ ಆಸೆ ಇದೆಯಾ? ಆಸೆ ಇತ್ತು. ನಮ್ಮ ಫ್ಯಾಮಿಲಿಯಿಂದ ನಮ್ಮ ಮನೆಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ, ನನಗೆ ಇದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ ಸರ್. ಒಂದ್ಸರಿ ಬಂದು ನೋಡ್ಬಿಟ್ರೆ ಪಕ್ಕಾ ಬರ್ತಾರೆ ಸರ್. ಖಂಡಿತ ಖಂಡಿತ. ಯಾಕಂದ್ರೆ ಒಂದು ಸಿನಿಮಾ ನೋಡಿದಂಗೆ ಆಗುತ್ತೆ. ಅಲ್ಲ, ಸಿನಿಮಾಗಿಂತ ಇದು ಬೆಸ್ಟ್ ಸರ್. ಯಾಕಂದ್ರೆ ಇಲ್ಲಿ ಲೈವ್ ಆಗಿದೆ. ಫಿಲಮ್ ಅಲ್ಲಿ ರೀಟೇಕು ರೀಲ್ ಎಲ್ಲ ಇರ್ತದೆ, ಆದ್ರೆ ಇದು ನೈಜವಾಗಿರ್ತದೆ ನಟನೆ. ನಡೆಯೋದು ಸಂತೋಷ ಕೊಡುತ್ತೆ ಸರ್ ನಮ್ಗೆ. ಹೌದು ಸರ್. ಸರ್, ಈಗ ನೀವು ಕನ್ನಡ ಈ ಒಂದು ನಾಟಕ ಸರ್, ಈಗ ನೀವು ಕನ್ನಡ ನಾಟಕ ಕಲೆಯನ್ನ ಪ್ರೋತ್ಸಾಹಿಸಿ ಹೀಗೆ ಬೆಳೆಸಿ ಅಂತ ಕೇಳ್ಕೊತೀನಿ ಸರ್. ಖಂಡಿತ ಸರ್, ನನಗೆ ತುಂಬಾ ಇಷ್ಟ. ಇದೇ ಫಸ್ಟ್ ಟೈಮ್ ನಾನು ಈ ತರ ನಾಟಕ ನೋಡಕ್ ಬಂದಿದ್ದು. ಈಗದಲ್ಲಿ 2ನೇ ಸಲ ಬಂದಿರುತ್ತೆ ಸರ್ ನಾನು. ಹೌದಾ ಸರ್? ಖಂಡಿತ. ಸೂಪರ್ ಸೂಪರ್ ಸರ್. ಈಗ ನಿಮ್ಮ ಪ್ರೋತ್ಸಾಹ ಇರಲಿ ಸರ್. ಖಂಡಿತ ಸರ್. ಯಾಕೆಂದ್ರೆ ಕಲಾವಿದರು ನೇರವಾಗಿ ನಾವು ಪ್ರೋತ್ಸಾಹ ಕೊಡ್ಬೇಕು ಸರ್. ಹೌದೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಸರ್. ನಿಮ್ ಜೊತೆ ಮಾತಾಡಿ ನನಗೂ ಖುಷಿ ಆಯ್ತು ಸರ್. ಇಲ್ಲ ಸರ್, ನನಗೂ ಖುಷಿ ಆಯ್ತು. ಹೌದಾ? ಓಕೆ ಸರ್, ಬಾಯ್ ಸರ್. ಖಂಡಿತ ಸರ್, ನಿಮ್ಮಂತರೆಲ್ಲ ಪ್ರೋತ್ಸಾಹ ಇದಕ್ಕೆ ಇರ್ಬೇಕು ಸರ್. ಖಂಡಿತ. ಯಾಕೆಂದ್ರೆ ರೀಲ್ ಮಾಧ್ಯಮಕ್ಕೂ ರಿಯಲ್ ಮಾಧ್ಯಮಕ್ಕೂ ಡಿಫ್ರೆನ್ಸ್ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಸರ್. ಹೌದೌದು. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ಕವಿರಾಜ್ ಅಂತ. ಸರ್, ನಾಟಕ ನೋಡಕ್ ಬಂದಿರಿ, ಏನ್ ಅನ್ಸ್ತಾ ಇದೆ ಸರ್? ಬಹಳ ಖುಷಿ ಅನಿಸ್ತಾ ಇದೆ. ನೇರ ದರ್ಶನ, ಲೈವ್ ಏನಿದ್ರು ಒಳ್ಳೆ ಖುಷಿ ಅನಿಸುತ್ತೆ ನೋಡಕ್ಕೆ. ನೋ ರೀಟೇಕ್. ಹೌದು, ಬಹಳ ಸೂಪರ್ ಅನಿಸುತ್ತೆ ಸರ್. ನಮ್ ದಾವಣಗೆರೆ ಜನತೆ ಈ ನಾಟಕದವ್ರನ್ನ ಪ್ರೋತ್ಸಾಹ ನೀಡ್ತಾರ ಸರ್? ನೀಡ್ತಾರೆ ಸರ್, ನೀಡ್ತಾರೆ. ನೋಡಿ, ಇದೇ ಸಾಕ್ಷಿ, ಇಷ್ಟು ಜನ ಬಂದಿದ್ದಾರೆ ನೋಡೋದು. ಹೌದು ಸರ್, ಇದೇ ಫಸ್ಟ್ ಟೈಮ್ ಇಲ್ಲ, ಇದಕ್ಕೂ ಮೊದ್ಲು ಗಂಡನಿಗೆ ತಕ್ಕ ಹೆಂಡತಿ ಬಂದಿದ್ದ? ಅದು 3 ಬಾರಿ ಇದೆ, 2ನೇ ಬಾರಿ. ನೋಡ್ರಿ, ಗಂಡನಿಗೆ ತಕ್ಕ ಹೆಂಡತಿ 3 ಸರಿ. ಇದು ನಾಡ್ರೇವರ ಆಕಿ ನನ್ನ ಲವರ 2ನೇ ಸರಿ ಅಂತೆ. ಸರ್, ನಿಮ್ಮ ಒಂದು ಪ್ರೋತ್ಸಾಹಕ್ಕೆ ನಿಜವಾಗ್ಲೂ ಎಷ್ಟು ಕೃತಜ್ಞತೆ ತಪ್ಪಾಗ್ಲಾರ್ದು ಸರ್. ಈಗ ನಿಮ್ಮ ಸಪೋರ್ಟ್ ಇರ್ಲಿ ಸರ್. ಹೌದು ಸರ್, ಸಪೋರ್ಟ್ ಇರುತ್ತೆ. ಬನ್ನಿ ಸರ್, ನೋಡಿ ಪ್ರೋತ್ಸಾಹ ಇದೆ. ಪ್ರೋತ್ಸಾಹಿಸ್ತೇವೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ಓಕೆ ಸರ್. ಮೈ ನೇಮ್ ಬಸಂತೆ. ಹದಿನೈದು ದಿವಸ ನಿಮ್ಮೂರಿಗೆ ಚಾದಂಗಡಿ ಹಾಕಿವಿ, ಒಟ್ಟ ವ್ಯಾಪಾರ ಇಲ್ಲ. ಹೌದು, ಬೋರ್ಡಿಂಗ್ ಸಹಿತ ಆಗೋಲ್ರಿ. ಹೌದು. ಹಿಂಗಾದ್ರ ನಮ್ಮ ಹೊಟ್ಟಿಗತಿ ಹೆಂಗ್ರಿ? ಏನ್ ಬಿಗ್ ಬಾಸ್ ಸಂಗೀತ ಆಗ್ಯಾಳ? ಅಲ್ಲ, ಕಾಮಿಡಿ ಕಿಲಾಡಿ ಶುಭ ಇದಾರ. ಕಾಮಿಡಿ ಕಿಲಾಡಿ ಶುಭ ಇದಾರ. ಒಂದ್ 10, ಒಂದ್ 20 ಹಿಂಗ್ಯಾಕ್ರಿ? ಬೇಕಾ ಬೇಡ ಅಂತ ಹೇಳ್ಬೇಕ? ಎಲ್ಲದಕ್ಕೂ ಹಾ ಹಾ ಹೋ ಹೋ ಅಂದ್ರೆ ಮೌನಿ ಅಂದ್ರೆ ಅದಿರೇನು? ಯಾಕಲಾ ಭಾಡ್ಯ ಅವ್ರ ಭಾಡ್ಯ ನನಗ ನಿಮ್ಮ ಮೌನ ಅಂತಿ?
ಮೌನಕ್ಕೂ ನಿಮ್ಮ ಮೌನಕ್ಕೂ ವ್ಯತ್ಯಾಸ ಗೊತ್ತೈತಿಲ್ಲ ನಿಮ್ಮ ಮೌನ ನಿಮ್ ಮೌನ ಅನ್ಲಿಲ್ಲ ಮೌನದೇನು ಅಂದೆ ಮತ್ತ ಹಂಗಾಗ್ತೀಯ ನಿನ್ ಹೆಣ ಹಾಕಿ ಊರ್ ಬಂದು ಹುಕ್ಕಿ ಹೊಡ್ಲಿ ನಿನ್ ಸ್ವಾದ ನಾಟಕ ಕಟ್ಲಿ ಬಾಯ ಕಸಬರ್ಕಿ ದುರುಗ್ಲಿ ಚಲೋ ಬೋಳ್ಗಿನ ಅಂತ ನೋಡ್ರಿ ನಮಗೂ ಮುಂಜಾನೆ ಎಲ್ಲಾರ ಬಾಯಾಗ ನಾ ಇಡ್ಲಿ ಹಾಕ್ಬೇಕಂದ್ರೆ ಈಗ ನನ್ನ ಬಾಯ ಕಸಬರಿಗಿನ ಹಾಕಿದ್ರು ಯಾರಿಗೂ ಏನು ಕೈ ಮುಗಿದ್ರೆ ಬಿಟ್ಬಿಡು ಅಂದ ನೀ ಕಾಲಿ ಬಿದ್ರು ನಾವು ಕೇಳೋ ಮಗಳ ಅಲ್ಲ ನನಗೆ ಹಂಗ ನಿಮ್ಮವ್ನ ಅಂದಿ ಹೌದು ನಮ್ಮವನು ಕೂಡ ನೀನ್ ಯಾವಾಗಿದ್ದೆ ಬಗಳತೇನ ಬಾಯ ಮೊಳಗೈತಿರುತ್ತಲೆ ಪ್ರಶ್ನೆ ಒಂದಾದ್ರೂ ಉತ್ತರ ಒಂದು ಬರುತ್ತಲ್ಲ ಇದೇನು ಮೆಂಟಲ್ ಐತು ಏನು ಕ್ಯೂಡ್ ಐತು ಅದ ತಿಳಿಬಲ್ದು ಕಿವಿ ಕೇಳ್ತಾವೆಲ್ಲ ಯಾಕಾ ಕುಡ್ಸಾಲ ನನಗ ತಿಳಿತೀನಿ ಅಂತೀಯ ನಿಂದು ತಿಂದಿಲ್ಲ ನಿಮ್ಮ ಅಪ್ಪ ತಿಂದಿಲ್ಲ ನೀ ಯಾರ್ದು ತಿನ್ನೋದು ಗಾಡಿಯವ ಈಗ ಸಾಧ್ಯ ನಂದು ನಾನಾ ತಿಂದ್ರೆ ಸಾಕಾಗೈತಿ ಕ್ಯೂಡಿಕಿ ಕ್ಯೂಡಿ ನಿನ್ನ ಹೆಸರೇನ ನನಗ ಬಸರದಿ ಅಂತೀಯ ನಮಸ್ತೆ ನಮಸ್ತೆ ಮೇಡಮ್, ಈಗ ನಾ ಡ್ರೈವರ್ ಆಕೆ ನನ್ನ ಲವರ ನಾಟಕ ನೋಡಕ್ ಬಂದಿರಿ. ಇದಕ್ಕೂ ಮೊದಲು ಗಂಡನಿಗೆ ತಕ್ಕ ಹೆಂಡತಿ ಒಂದು ಪ್ರದರ್ಶನ ನಡೀತಾ ಇತ್ತು, ಯಶಸ್ವಿ ಪ್ರದರ್ಶನ ಕೂಡ ಆಯ್ತು. ಮೇಡಮ್, ಏನ್ ಅನ್ನಿಸ್ತಾ ಇದೆ ಈ ಒಂದು ನಾಟಕ ನೋಡ್ತಾ? ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ. ನನ್ ತಂಗಿ ಮಕ್ಕಳೆಲ್ಲ ಮಾಡ್ತಾ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಎಲ್ಲ ಅನುಭವಿಸ್ತಾ ನಟರಿದ್ದಾರೆ. ಬಹಳ ಖುಷಿ ಆಯ್ತು ನನಗೆ. ನಾನು ಗಂಡನಿಗೆ ತಕ್ಕ ಹೆಂಡತಿ ನೋಡ್ಕೊಂಡು ಹೋಗಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಅದು 50 ದಿನ ಮೇಲಿನ ಪ್ರದರ್ಶನ ಕಾಣ್ತು. ಈಗ ನಾ ಡ್ರೈವರ್ ಆಕೆ ನನ್ನ ಲವರ ಬಂದಿದ್ದೆ. ಸುಮಾರು ಜನ ಬಂದಿದ್ದಾರೆ ಮೇಡಮ್ ನಾಟಕ ನೋಡ್ಲಿಕ್ಕೆ. ಇಷ್ಟೊಂದು ಪ್ರೋತ್ಸಾಹ ನೀಡ್ತಾ ಇದ್ದಾರೆ ನಮ್ಮ ದಾವಣಗೆರೆ ಜನತೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ದಾವಣಗೆರೆ ಜನತೆ ಕಲಾಭಿಮಾನಿಗಳು. ಹೌದು. ಆಮೇಲೆ ಕಲಾವಿದರಿಗೆ ಬಹಳ ಸಪೋರ್ಟ್ ಮಾಡೋರು. ಹೌದೌದು. ಯಾವತ್ತೂ ಇವ್ರು ಲಾಸ್ ಆಗಕ್ ಬಿಡಲ್ಲ. ಇವ್ರನ್ನ ತುಂಬಾ ಚೆನ್ನಾಗಿ ಮಾಡಿ ಚೆನ್ನಾಗಿ ಅವ್ರನ್ನ ಇಂಪ್ರೂವ್ ಮಾಡಿ ಕಳಿಸ್ತಾರೆ ಅಂತ ನನ್ನ ಅನುಭವ. ಸುತ್ತಮುತ್ತ ಹಳ್ಳಿ ಜನ ಬಂದೇ ಬರ್ತಾರೆ. ಸ್ವಲ್ಪ ಇವಾಗ ಹಬ್ಬದ ಇದು ಇದೆಯಲ್ಲ, ಹಬ್ಬ ಬಂತಲ್ಲ, ಮನೆ ಕ್ಲೀನ್ ಮಾಡೋದು ಅದೆಲ್ಲ ಇದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜನ ಕಮ್ಮಿ. ಇಲ್ಲಾಂದ್ರೆ ಹೌಸ್ಫುಲ್. ಹೌದು ಮೇಡಮ್, ನಾನ್ ನೋಡಿದೆ ಲಾಸ್ಟ್ ಟೈಮ್ ಗಂಡನಿಗೆ ತಗೊಂಡಿದ್ದೆ, ಸಿಕ್ಕಾಪಟ್ಟೆ ಹೌಸ್ಫುಲ್. ಈಗ ಇದು ಕೂಡ ಈಗ ಇದು ಕೂಡ ಹೌಸ್ಫುಲ್ ಆಗ್ತಾ ಇದೆ. ಆದ್ರೂ ಸ್ವಲ್ಪ ಮಳೆ ಹಿಡ್ಕೊಂಡ್ರೆ ಜನ ಬರ್ತಾ ಇದಾರೆ. ಈಗ ಮಳೆಗಾಲ ಬೇರೆ, ಅವ್ರಿಗೂ ಹೊಲದಲ್ಲಿ ವ್ಯವಸಾಯ ಅವು ಇವು ಇರುತ್ತೆ, ಹಿಂಗಾಗಿ ಬರ್ತಾರೆ. ಶನಿವಾರ ಭಾನುವಾರ ಮಾತ್ರ ಫುಲ್ ಇರುತ್ತೆ. ಸೋಮವಾರದಿಂದ ಶುಕ್ರವಾರದಿಂದ ಸ್ವಲ್ಪ ಕಡಿಮೆ, ಆಮೇಲೆ ಇನ್ನ ಚೆನ್ನಾಗಿರುತ್ತೆ. ಹೌದು ಮೇಡಮ್, ನಿಮ್ಮ ಪ್ರೋತ್ಸಾಹ ಹೀಗೆ ಇರ್ಲಿ, ಈ ಕಲಾಭಿಮಾನಿಗಳ ಮೇಲೆ ಹೀಗೆ ಇರ್ಲಿ ಮೇಡಮ್. ಖಂಡಿತ ಖಂಡಿತ. ನಮಸ್ತೆ ಸರ್. ನಮಸ್ತೆ ಹೇಳಿ ಸರ್. ಸರ್, ಈಗ ನಾ ಡ್ರೈವರ್ ಆಕೆ ನನ್ನ ಲವರ ಡ್ರಾಮಾ ನೋಡಕ್ ಬಂದಿರಿ ನಮ್ಮ ದಾವಣಗೆರೆಯಲ್ಲಿ. ಸರ್, ಎಷ್ಟು ಖುಷಿ ಆಗ್ತಾ ಇದೆ? ಬಹಳ ಚೆನ್ನಾಗಿ ಆಡ್ತಾ ಇದಾರೆ. ಕಲಾವಿದರೆಲ್ಲ ಹೇಗೆ ನಾಟಕ ಆಡ್ತಾ ಇದ್ದಾರೆ? ಕಲಾವಿದರೆಲ್ಲ ಒಪ್ಪಿಗೆ ಇದಾರೆ, ಚೆನ್ನಾಗಿ ಆಡ್ತಾ ಇದಾರೆ, ಕಾಮಿಡಿ ಇದೆ. ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ಬೇಕಂತ ಹೇಳಿ ಬರ್ತಾ ಇದೀವಿ ನಾವು. ಎಲ್ಲ ಒಪ್ಪಿಗೆ ಇದಾರೆ, ಚೆನ್ನಾಗಿ ಆಡ್ತಾ ಇದಾರೆ, ಕಾಮಿಡಿ ಇದೆ. ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ಬೇಕಂತ ಹೇಳಿ ಬರ್ತಾ ಇದೀವಿ ನಾವು. ಸರ್, ಇದಕ್ಕೂ ಮೊದಲು ಗಂಡನಿಗೆ ತಕ್ಕ ಹೆಂಡತಿ ಪ್ರದರ್ಶನ, ಯಶಸ್ವಿ ಪ್ರದರ್ಶನ ಕಾಣ್ತು, ಅದನ್ನ ನೋಡಿದ್ರೆ? ಅದನ್ನು ನೋಡಿದೆ, ಬಹಳ ಚೆನ್ನಾಗಿತ್ತು ಅದು. ಅದ್ಭುತವಾಗಿದೆ ನಾಟಕ, ಒಳ್ಳೆ ಕಲಾವಿದರು ಅದರ. ಆಮೇಲೆ ಬೇರೆ ಸೆಕ್ಸಿ ವಿಚಾರಗಳು ಈ ನಾಟಕದೊಳಗೆ ಎಲ್ಲಿ ಎರಡರಾಗೂ ಇಲ್ಲ. ಬಹಳ ಚೆನ್ನಾಗಿ ಫ್ಯಾಮಿಲಿ ಬಂದು ನೋಡ್ತಕ್ಕಂತ ನಾಟಕ. ಹೌದು, ಯಾವುದೇ ಮುಜುಗರ ಇಲ್ಲದೆ ಬಂದು ಕುತ್ಕೊಂಡು ನೋಡ್ಬೋದು. ತಪ್ಪೇನಿಲ್ಲ. ಅಂದ್ರೆ ಈಗ ನಮ್ಮ ಮಕ್ಕಳನ್ನು ಮರಿಗಳನ್ನ ಕರ್ಕೊಂಬಂದು ನೋಡ್ಬೋದು, ಫ್ಯಾಮಿಲಿನೇ ಬಂದು ನೋಡ್ಬೋದು ಸರ್. ತಪ್ಪೇನಿಲ್ಲ. ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ಬೇಕು ನಾವು. ಹೌದು ಸರ್. ಹೋಗಿ ಪಿಕ್ಚರ್ ನೋಡೋದಕ್ಕಿಂತ ಇದನ್ನ ನೋಡ್ಬೇಕು ಸರ್. ಡೈರೆಕ್ಟ್ ಆಗಿ ಚೆನ್ನಾಗಿರ್ತದೆ, ಖುಷಿ ಆಗುತ್ತೆ ನಮಗೆ ಸರ್. ಹಾಗೇನೆ ಸರ್, ನಮ್ಮ ದಾವಣಗೆರೆ ಜನತೆ ಹೇಗೆ ಸಪೋರ್ಟ್ ಮಾಡ್ತಾ ಇದಾರೆ ಸರ್? ಸರ್, ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದಾರೆ ಕಲಾವಿದರಿಗೆ. ಈ ನಾಟಕ ಆಗ್ದಾಗಿಂದನು ಇಂದು ನಾಟಕದಕ್ಕಿಂತ ಎರಡು ಚೆನ್ನಾಗಿ ನಡೀತಾ ಇದಾವೆ. ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದಾರೆ ದಾವಣಗೆರೆ ಜನ. ನಾವು ದಾವಣಗೆರೆ ಇಲ್ಲ ಸರ್, ಹೊರತ್ಮಳ್ಳಿಂದ ಬರ್ತೇವೆ ನಾಟಕ ನೋಡ್ಲಿಕ್ಕೆ. ಹೊರಪಳ್ಳಿ ಸರ್. ಸರ್, ನಮ್ಮ ಅಜ್ಜಿ ಊರ ಹೊರಪಳ್ಳಿನೇ. ಹೌದಾ? ಮೇಗಲಪೇಟೆ. ಯಾವ ಮನೆ ಸರ್? ಶಾವಳ್ಗಿ, ಶಿವಮೂರ್ತಪ್ಪ ನೋಡ್ರಿ, ಅವ್ರ ಮನೆ ಮಕ್ಳಿಗೆ ಶಾವಳಿ. ನಮ್ದು ಮೇಗಲಪೇಟೆ. ನಾವು ಅಲ್ಲೇ ಗೌಡ್ರು. ನಾವು ನಿಮ್ ಮನೆ ಎಲ್ಲಿ ಗೊತ್ತಿಲ್ಲ ನಮಗೆ. ಹೌದಾ? ನಮ್ಮ ಮನೆ ಬಗ್ಗೆ. ಹೌದಾ? ಥ್ಯಾಂಕ್ ಯು ಸರ್. ನೋಡೋದ ಅದಾನ ನೀನು ಮಗನ ಮೇಲೆ ಕಳಿಸಿದೆ ಹತ್ತು ನೋಡು ಮಗ. ಅವ ಒಂದು ಮಾತಾಡ್ಬೇಕು, ಇದು ಒಂದು ತಿಳ್ಕೊಬೇಕು.
ಸರ್ ನಾಟಕರ ಆಕಿ ಲವರ ಒಂದು ನಾಟಕದಲ್ಲಿ ನಿಮ್ಮ ಪಾತ್ರ ಏನು ಸರ್? ಸೌಡಿಲ್ಲದ ಸಾಹುಕಾರನ ಪಾತ್ರ. ಈ ನಾಟಕದ ಊರಿನಲ್ಲಿ ಹೆಸರು ಸೌಡಿಲ್ಲದ ಸಾಹುಕಾರ. ಈ ಕಡೆ ಜನರಿಗೆ ಟೈಟ್ಲ್ ಆಡ್ತಾಗಂಗಿಲ್ಲ ಅಂತ ತಿಳ್ಕೊಂಡು ನಾವು ಅದಕ್ಕೊಂದು ಹಾಸ್ಯ ನಾ ಡ್ರೈವರ್ ಆಕಿ ಲವರ್ ಅಂತ ಹೇಳಿ ಒಂದು ಟೈಟ್ಲ್ ಕೊಟ್ಟೇವಿ. ಈ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಕೆಲವೊಂದು ಶಬ್ದಗಳು ಅರ್ಥ ಆಗಲ್ಲ, ಅದಕ್ಕೆ ಚೇಂಜ್ ಮಾಡಿದ್ದೇವೆ. ನೆಕ್ಸ್ಟ್ ಪಾತ್ರ ಇದೆ ಸರ್ ನಿಮ್ದು? ಸದ್ಯ ಸೀನ್ ಇದೆ ನಂದು. ಕ್ಯಾರಿ ಅಂತ ಬೆತ್ತಲೆ ಮಧ್ಯದಲ್ಲಿ ತೋರುವುದು ಪರಿಭ್ರಾಂತಿ. ಇನ್ ನೋಡಿದ್ರ ನನಗೆ ಬಹಳ ಕೆಡಕನಿಸ್ತತಿ. ಯಾಕಂದ್ರ ನಮ್ ತಂದಿ ವೈಷ್ಣವಿ, ಅಕಸ್ಮಾತ್ ನಮ್ ತಂದಿ ಏನಾರ ಬದುಕಿದ್ರ ಹಿಂಗ್ ತಿರ್ಗಾಕ್ ಬಿಡ್ತಿದ್ದಿಲ್ಲಪ್ಪ. ಸುಖದ ಸುಪ್ಪತ್ತಿಗೆ ಮ್ಯಾಗ ಕುಂದ್ರಿಸ್ತಿದ್ದೆ. ನೀ ಕುಂದ್ರಿಸ್ತಿ ಅಂತ ತಿಳಿದ ಇಲ್ಲಿ ಕುಂದ್ರೋದು ಬ್ಯಾಡ ಅಂತ ಮೊದಲ ಹೋಗ್ಯಾನ. ಹಿಂಗಂದ್ರೆ ಹೋಲ್ ಬಿಡು. ನಿನ್ನ ಹೆಸರೇನು? ಜಾತಿ ಇಲ್ಲಿದ್ದಕ್ಕೆ ಇಲ್ಲಿದ್ದಕ್ಕೆ ರೂಪ, ನಾಮ ಇಲ್ಲದ ಹುಟ್ಟಿದ್ದ ಕಿಟ್ಟಾರ ಹುಚ್ಚಯ್ಯ. ನಿನ್ನ ಹೆಸರೇನು? ಸಾವುಕಾರ ದೊಡ್ಡಣ್ಣ ಅಂತ. ದೊಡ್ಡಣ್ಣ. ಇದುವರೆಗೂ ಒಬ್ಬನೇ ದೊಡ್ಡವ ಅಂತ ತಿಳಿದಿದ್ದೆ. ಆದ್ರೆ ಈಗ ನೀ ಹೇಳಿದ ಮೇಲೆ ಗೊತ್ತಾಯ್ತು ನೀನು ಒಬ್ಬ ದೊಡ್ಡವ. ಇಲ್ಲಿ ನೀ ಏನೇನು ಗಳಿಸಿ ಕೇಳ್ತಿಯಲ್ಲೋ ಯಪ್ಪ. ಸಿಕ್ಕಾಪಟ್ಟಿ ಆಸ್ತಿ ಗಳಿಸಿ, ಮನಿ ಕಟ್ಸೇನಿ, ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ, ಪ್ರೀತಿಯ ಹೆಂಡತಿ, ಮಮತೆಯ ಮಗಳು, ಯಾವುದಕ್ಕೂ ಕೊರತಿಲ್ಲ. ಆದ್ರಿಂದ ನಿಂದೇನು ಇಲ್ಲ. ಮುದುಕ ನಂದ ಆಲಾರ್ದ ಮಂದಿದಾಕೈತಿ. ಯಾವ ನಿಂದ? ನಾನೆಲ್ಲಿರ್ತೀನಿ ಅದೇ ನನ್ನ ಕೇಳಬಾರ್ದು ಅಂತ ಮಾಡಿದ್ದೆ, ಆದ್ರೂ ಕೇಳ್ತೀನಿ. ಕೊಡ್ತೀಯ? ಕೇಳ. ಏನ್ ಬೇಕು ಕೇಳ. ನೀನು ಗಳಿಸಿದ ಸಂಪತ್ತು, ಮುದುಕ ಕಟ್ಟಿಸಿದ ಮನಿ, ಇದು ಯಾವುದು ಹೊತ್ತು ಹೊಟ್ಟೆ ತುಂಬ ಉಂಡು ಹೋಗು ಅಂತಿದ್ದೆ. ಇವತ್ತು ನಮ್ಮ ಮನೆ ಸರ್ ನಾಟಕ ಹೆಂಗ್ ಬರ್ತಾ ಇದೆ ಸರ್? ಚೆನ್ನಾಗೈತ್ರಿ. ಚೆನ್ನಾಗ್ ಬರ್ತೈತಿ ನಾಟಕ. ಕಾಮಿಡಿ ಮಸ್ತ್ ಐತಿ. ಮಸ್ತ್ ಐತ್ರಿ. ನಾ ಡ್ರೈವರ ಆಕಿ ಲವರ್. ಒಂದ್ ಸಾಂಗ್ ಸೂಪರ್ ಹಿಟ್ ಆಗಿದೆ, ನಾ ಡ್ರೈವರ ಓ ಆಕಿ ನನ್ನ ಲವರ ಅಂತ. ಅದು ಟೈಟ್ಲ್ ಚೆನ್ನಾಗಿದೆ. ಚೆನ್ನಾಗೈತೆ ಸರ್. ಸರ್ ನಮ್ಮ ದಾವಣಗೆರೆ ಜನತೆ ಬಂದು ಪ್ರೋತ್ಸಾಹ ನೀಡ್ತಾ ಇದಾರ? ಬರ್ತದ್ರ ಸರ್. ಶನಿವಾರ ಭಾನುವಾರ ಮಾತ್ರ ರಶ್ ಇರ್ತೈತಿ. ಇನ್ ಬಾಕಿ ಟೈಮ್ ಸ್ವಲ್ಪ ಕಡಿಮೆ, ಯಾಕಂದ್ರೆ ಡ್ಯೂಟಿಗೆ ಹೋಗಿರ್ತಾರಲ್ಲ. ಹೌದು. ಹಂಗೆ ಸಾಯಂಕಾಲ ಫ್ರೀ ಆದ್ರೆ ಬಂದ್ಬಿಡ್ತಾರ. ಇಲ್ಲಾಂದ್ರೆ ಶನಿವಾರ ಭಾನುವಾರ ಅಂತ ಕಾಯಂ. ಹೌದು. ಅದು ಬೇರೆ ಮಳೆ ಬೇರೆ ಇದೆ, ಆದ್ರೂ ಜನ ಬರ್ತಾ ಇದಾರೆ, ಖುಷಿ ಪಡ್ಬೇಕು. ಅದೇ. ನಿಜವಾಗ್ಲೂ ಇದೇ ತರ ನಮ್ಮ ದಾವಣಗೆರೆ ಜನ ಪ್ರೋತ್ಸಾಹ ನೀಡ್ಲಿ ಅಂತ ಕೇಳ್ಕೊತೀನಿ ಸರ್. ಆಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆ ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಾವಿಲ್ಲೇ ಶ್ಯಾಮನಗರ. ಹಾ ಸರ್. ಒಂದ್ ನಾಟಕ ಫೈನಲ್ ಆಗತಿ, ಒಂದ್ 5 ಸತಿ ನೋಡ್ತೇವೆ. ಕುಟುಂಬ ಸಮ್ಮತ ನೋಡುದು, ಫ್ಯಾಮಿಲಿ ಸಮ್ಮತ, ಹೆಣ್ಮಕ್ಳ ಸಮ್ಮತ ಅದು ನೋಡುದು. ಮುಜುಗರ ಇಲ್ಲ, ಮುಜುಗರ ಕೆಟ್ಟ ಭಾಷೆ ಅಲ್ಲ, ಕಾಮಿಡಿ, ದ್ವಂದ್ವಾರ್ಥ ಇಲ್ಲ. ಏನೇನಿಲ್ಲ ಸರ್. ಭಾರಿ ಅದ್ಭುತ, ಭಾರಿ ಚೆನ್ನಾಗಿರುತ್ತೆ. ಇವತ್ತು ಇದನ್ನ ಹೇಳ್ಬೇಕಾದ್ರೆ ನಮ್ ದಾವಣಗೆರೆ ನಾಟಕ ಕಲೆ ಇದೆ. ಹೌದೌದು. ಯಾಕಂದ್ರೆ ಚಿಂದೋಡಿ ಲೀಲಾ ಅವರಿಂದಲೂ ಒಂದು ಟ್ಯಾಕ್ಸ್ನಾಗ 50 ಜನ ಇರಲ್ಲ. ಇಲ್ಲಿ ದರಿದ್ರಕ್ಕೆ ಒಂದು 200-250 ಜನ ಡೈಲಿ ಇರ್ತದೆ. ಶಾಮೂರ್ ನಾವು. ಹೌದಾ ಸರ್? ಬಹಳ ಚೆನ್ನಾಗಿ, ತುಂಬಾ. ನಿಮ್ಮ ಫ್ಯಾಮಿಲಿ ಸಮೇತ ಕರ್ಕೊಂಡ್ ಬಂದು ನೋಡಿದಿರಾ? ತೋರ್ಸ ಸರ್. ಗಂಡನಿಗೆ ತಕ್ಕ ಹೆಂಡತಿ ನೋಡಿದಿರಾ? ಏನ್ ಸರ್, ನೋಡ್ಬೇಕತ್ ಫ್ಯಾಮಿಲಿ ನೋಡ್ಬೇಕು ಸರ್. ಅದ್ರ ಬಗ್ಗೆ ಅರ್ಥ ಆಕತಿ. ಹೌದೌದು, ಬಹಳ ಅರ್ಥ ಆಗಿರೋದು ಭಾರಿ. ಹೌದು ಸರ್. ಈ ತರ ಕಲಾವಿದರಿಗೆ ನಮ್ಮ ದಾವಣಗೆರೆ ಜನ ಪ್ರೋತ್ಸಾಹ ನೀಡ್ತಾರ? ನೀಡೇ ನೀಡ್ತಾರ ಸರ್, ಪಕ್ಕ 100%. ಹೌದು ಸರ್. ನೀಡ್ಲಿದ್ರೆ ಯಾರು ಬರ್ತಾರ ಸರ್? ಎಳ್ಳೆ ನಾಟಕ ಚೇಂಜ್ ಆಗಿ 2 ತಿಂಗಳಾತು. ಹೌದು. ಡೈಲಿ ನಾನ್ ನೋಡ್ತಾನಲ್ಲ, ವಾರದ 3-4 ಟೈಮ್ ಬರ್ತಾನೆ. ಒಂದ್ 200-250 ಜನ, 200 ಜನ ದರಿದ್ರಿಕ ಅವರೇನ. ಇವತ್ತು ನಮ್ ದಾವಣಗೆರೆ ಅನ್ನದಾನ ಇವತ್ತು ನಾಟಕ ನೋಡಕ್ ಬರ್ತೀರಿ. ಇವತ್ತು ನಿಮ್ ಪ್ರದರ್ಶನ ಭಾರಿ ಖುಷಿ ಆಯ್ತದ ಹೌದೌದು. ಮಾಲೀಕರು. ನಿಜ. ಹೌದು ಸರ್. ನಮ್ದು ಪಗನ ಶ್ಯಾಮೂರ್ ದೂರ ಏನಲ್ಲ. ಹೌದೌದು. ದೇವಸ್ಥಾನ ನೋಡಕ್ ಬಂದಿದ್ದೆ ನಾನು. ಒಳಗಡೆ ಇದ್ನಲ್ಲ, ಅದಕ್ಕೆ ಹೊರಗಡೆ ಬಂದು ಮಾತಾಡಂತ ಅವ್ರಿಗೆ ಇಷ್ಟ ಆಗ್ಬಾರ್ದು. ಹೌದು, ನಾನು ಅವಾಗ ನೋಡ್ದೆ. ಇನ್ನೊಂದು ನನ್ನಿಂದ 4 ಜನ ಕರ್ಕೊಂಡ್ ಬರ್ತೇನೆ. ಹೌದು ಸರ್. ಹೌದು, ಹಂಗಿರ್ಬೇಕು ಸರ್. ಏನ್ ಗೊತ್ತಾ, ಮೌತ್ ಟು ಮೌತ್ ಅಂದ್ರೆ ಬಾಯಿಂದ ಬಾಯಿಗೆ ಪ್ರಚಾರ ಆದ್ರೆ ಆ ನಾಟಕ ಯಶಸ್ವಿ ಆದಂಗೆ. ಹೌದು ಸರ್. ಬಹಳ ಅಭಿಮಾನ ಅದರಿಂದ ನಾವು ಒಂದು ಒಳ್ಳೇದ್ ಮಾಡೋದು ಅಷ್ಟೇ ಸರ್. ನಮ್ಮಿಂದ ಏನ ಸಾಧ್ಯ ಆಗಿದೆ ಅಷ್ಟು ಒಳ್ಳೇದ್ ಮಾಡೋದು ಅಷ್ಟೇ, ಸಪೋರ್ಟ್ ಮಾಡೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಚೆನ್ನಾಗಿ ಮಾತಾಡಿರಿ. ಧನ್ಯವಾದಗಳು ಸರ್. ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹತ್ರ ಹಿರಣಿ ಚಂದ್ರು ಅಂತ ಕಲಾವಿದರು. ಹಾ ಸರ್. ಜಾಗೃತಿ ಇದ್ರು ಮತ್ತು ಬೀದಿ ನಾಟಕ ಕಲಾವಿದರು ನಾವು. ಹೌದಾ ಸರ್? ಸರ್, ಬೀದಿ ನಾಟಕ, ಹೋರಾಟದ ಹಾಡುಗಳು, ಜಾನಪದ ಗೀತೆಗಳು, ತತ್ವ ಪದಗಳು ಇವನ್ನೆಲ್ಲ ಹಾಡ್ತಾ ಇರ್ತೀವಿ ನಾವು. ಸರ್ ಒಂದ್ ಹಂಗ ಬಿಡಿ ನೋಡೋಣ. ಒಂದ್ ಹಂಗ ಬಿಡಿ ನೋಡೋಣ.
ಹೋರಾಡ್ದಾಡ್ಬಿಡಕ ಯಾವ್ದಾರ ಬಿಡಿ ಸರ್, ಹಾ? ಯಾವ್ದಾರ ಬಿಡಿ ಸರ್, ನಿಮ್ಗೆ ಯಾವ್ದು ಬರೋದು ಚೆನ್ನಾಗಿ ಅದ್ ಬಿಡಿ ಸರ್. ಜನ 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 ಕಾಂಚನದಲ್ಲಿ, ಅಮೆರಿಕಾದ ಲಾಂಛನದಲ್ಲಿ, ದೇವರ ದಿಂಡರ ಭಜನೆಯಲ್ಲಿ, ಮಂದಿರ ಮಸೀದಿ ಜಗಳದಲ್ಲಿ, ಎಲ್ಲ ಮಾಯ ನಾಳೆ ನಾವು ಮಾಯ, ಎಲ್ಲ ಮಾಯ ನಾಳೆ ನಾವು ಮಾಯ. ಟಿಂಗ್ 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 ತಂಬೂರಿಗಿಲ್ಲ, ಜಡ್ಲಕ ತಮಟೆಗಳೆಲ್ಲ, ಟಸ್ಸು ಪುಸ್ಸುಗಳು ಬಂದಾವಲ್ಲ, ಕಲಿಯೋ ಕೂಡ ಕೊಲೆಯಾಯ್ತಲ್ಲ. ಸಿನಿಮಾ ಟಿವಿ ಭೂತಕ್ಕೆ ಸಿಕ್ಕಿ ಇಂತ ನಾಟಕ ನೋಡ್ಬಿಟ್ಟು ಈ ಸಿನಿಮಾ ಟಿವಿ ಭೂತಕ್ಕೆ ಸಿಕ್ಕಿ ಸಂಸ್ಕೃತಿ ಎಲ್ಲ ಸ್ವರ್ಗೋಯ್ತಲ್ಲ. ಎಲ್ಲ ಮಾಯ ನಾಳೆ ನಾವು ಮಾಯ, ಎಲ್ಲ ಮಾಯ ನಾಳೆ ನಾವು ಮಾಯ. ಸೂಪರ್ ಸರ್, ಅದ್ಭುತ ಸರ್. ಸರ್ ಹಾಗೇನೆ ನಾಟಕ ಹೇಗಿತ್ತು ಸರ್? ನಾಟಕ ತುಂಬಾ ಚೆನ್ನಾಗಿದೆ. ಈಗ ಸಿನಿಮಾ ರಂಗದಲ್ಲಿ ಏನಾಗಿದೆ ಅಂದ್ರೆ ಮೊದಲಿನ ಕಲೆ ಸಿನಿಮಾ ರಂಗದಲ್ಲಿ ಇಲ್ಲ. ಹೌದು, ಹಿಂದೆ ರಾಜ್ಕುಮಾರ್ ಅಂತರ ಫಿಲ್ಮ್ ನೋಡ್ತಾ ಇದ್ರೆ ಹೌದು, ಒಂದು ಬದುಕನ್ನ ಕಟ್ಕೋಬೇಕು ಹೌದು, ಅಂತ ಸಿನಿಮಾಗಳಿದ್ದು. ಹೌದು, ಈಗೆಲ್ಲ ಆ ಸಿನಿಮಾಗಳು ಹೊರಟೋಗ್ಬಿಟ್ಟವೆ. ಹೌದೌದು. ಈಗೆಲ್ಲ ಆ ಹೆಣ್ಮಕ್ಳು ಹೇಗಿರ್ಬೇಕು ಆಗಿಲ್ಲ, ಗಂಡು ಮಕ್ಳು ಹೇಗಿರ್ಬೇಕು ಆಗಿಲ್ಲ. ಗಂಡು ಮಕ್ಳು ಡ್ರೆಸ್ ಹೆಣ್ಮಕ್ಳು ಹಾಕ್ತವ್ರೆ, ಹೌದು, ಹೌದೌದು. ಗಂಡು ಮಕ್ಳು ಹಂಗಿದ್ರೆ ಪಾಪ, ಆದ್ರೆ ಹೆಣ್ಮಕ್ಳು ಗಂಡು ಮಕ್ಳು ಡ್ರೆಸ್ಗಳು ಹಾಕ್ತಾರೆ, ಮೈಯೆಲ್ಲ ಕಾಣಬೇಕು. ಇಂತ ಫಿಲಿಮ್ಗಳು ನಾವು ನೋಡ್ಬೇಕಾಗಿದೆ. ಧಾರಾವಾಹಿಗಳು ಹಾಗೆ ಸಿನಿಮಾಗಳು ಹಾಗೆ ಇವನ್ ಎಲ್ಲಾ ನಶಿಸಿ ಹೋಗ್ತದವು ಸಿನಿಮಾಗಳು. ದಾವಣಗೆರೆಯಲ್ಲಿ ಸಾಕಷ್ಟು ಸ್ಟಾಕೀಸ್ ಇದ್ದು, ಬೆರಳೆ ಎಣಿಕೆಷ್ಟು ಉಳ್ದವ ಈಗ ಉಳ್ದವು. ಹಾಗಾಗಿ ಇಂತ ನೈಜ ಕಲೆ ನಾಟಕ ಅಂದ್ರೆ ನೈಜ ಕಲೆ. ಇಂತ ನಾಟಕವನ್ನ ನಾವು ನೋಡ್ಬೇಕು, ಕಣ್ಣಾರೆ ತುಂಬ್ಕೋಬೇಕು. ನಮ್ಮ ಬದುಕನಿಗೆ ನಾಟಕ ನೋಡೋ ಮುಖಾಂತರ ನಾವು ಕಟ್ಕೊಳ್ಬೇಕು. ಪ್ರತಿಯೊಬ್ಬರು ನಾಟಕ ನೋಡಿದ್ರೆ ಒಳ್ಳೇದು. ಸರ್ ನಮ್ಮ ತುಮಕೂರು ಬೇಡ, ತುಮಕೂರು ಬರುತ್ತೆ ಸರ್. ನಮ್ಮ ದಾವಣಗೆರೆ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ದಾವಣಗೆರೆ ಜನತೆಗೆ ನಾಟಕ ಅಂದ್ರೆ ದಾವಣಗೆರೆ ಜಿಲ್ಲೆ ಐತಲ್ಲ ದಾವಣಗೆರೆ, ಹಿಂದಿನಿಂದನು ಹಲವಾರು ಚಿಂದಳಗಿಲ್ಲ ಇರ್ಬೋದು, ಹಲವಾರು ಕಂಪ್ನಿಗಳು, ಸುಮಾರು 4-5 ಕಂಪ್ನಿಗಳು ದಾವಣಗೆರೆ ಜಿಲ್ಲೆಗಿದ್ದು. ಅವಾಗೆಲ್ಲ ಸಾಕಷ್ಟು ಕಂಪ್ನಿಗಳು. ಆಗಿನ ಟೈಮ್ ನಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ದಾವಣಗೆರೆಯಲ್ಲಿ ಪಂಪಾಪತಿ ಅಂತಿದ್ರು. ನಾಟಕ ಬಗ್ಗೆ ಬಹಳ ಅವ್ರಿಗೆ ಭಾರಿ ಇಷ್ಟ, ಹಲವು ಜಾತಿ. ಅವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಕೊಂತ ಬರೋದ್ರು ಅವರು. ಅಂತಾರು ದಾವಣಗೆರೆಯಲ್ಲಿ ಶಾಸಕರೇ ಹುಟ್ಟಿ ಬರ್ಬೇಕು. ಅಂತ ನಾಟಕ ಕಂಪನಿ ಹಲವಾರು ದಾವಣಗೆರೆ ಬರ್ಬೇಕು. ಮತ್ತೆ ಕಲೆಗೆ ಪ್ರೋತ್ಸಾಹ ನೀಡ್ಬೇಕಂತ ನಾನು ಕೇಳ್ಕೊತೇನೆ ದಾವಣಗೆರೆ ಜನತೆಗೆ. ಸೂಪರ್ ಸರ್, ನಿಜವಾಗ್ಲೂ ಸಾಕಾದ ಮಾತಾಡಿರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ನಿಮಗೆ ಈ ನಾಟಕ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಸರ್? ಇಲ್ಲ, ನಾವು ಇದೇ ಫಸ್ಟ್ ಬಂದಿರೋದು ಇವತ್ತು. ಸರ್ ಗಂಡನಿಗೆ ತಕ್ಕ ಹೆಂಡತಿ ನೋಡಿಲ್ಲ? ಇಲ್ಲ. ಹೇಗೆ ಅನಿಸ್ತಾ ಇದೆ ಸರ್? ಇಲ್ಲ, ಚೆನ್ನಾಗೈತಿ, ನೋಡೋಣ ಅಂತ ಬಂದ್ ಇವತ್ತು. ಬೇಜಾರ ಸರ್ ಲೈವ್ ಆಗ ನಾಟಕ ನೋಡಕ್ಕೆ ತುಂಬಾ ಖುಷಿ ಆಗ್ತಾ ಇದೆಯಾ? ಖುಷಿ ಟ್ರೈ ಮಾಡ್ತಿಲ್ಲ, ಇವತ್ತು ಟ್ರೈ ಮಾಡ್ಕೆ ಬಂದು. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ, ಹೀಗೆ ನಾಟಕಗಳು ನೋಡಿ ಇವರಿಗೆ ಪ್ರೋತ್ಸಾಹಿಸಿ ಸರ್. ಸ್ನೇಹಿತರೆ, ಇಷ್ಟೊತ್ತು ನೋಡಿದ್ರಲ್ವಾ, ನಮ್ಮ ದಾವಣಗೆರೆಯಲ್ಲಿ ನರಹರಿ ಶೇಟ್ ಕಲ್ಯಾಣ ಮಂಟಪದ ಹಿಂಭಾಗ ಈ ಒಂದು ಹೊಳೆ ಹುಚ್ಚೇಶ್ವರ ನಾಟ್ಯ ಕಲಾ ಸಂಘ ಒಂದು ನಾಟಕ ಪ್ರದರ್ಶನ ನಡೀತಾ ಇದೆ. ಈಗ ನಡೀತಾ ಇರೋದು ನಾ ಡ್ರೈವರ ಆಕಿ ನನ್ನ ಲವ್ವರ ಅಂತ. ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಸ್ವಲ್ಪ ಹೊತ್ತು ವೀಕ್ಷಣೆ ಮಾಡಿದೆ. ಸ್ನೇಹಿತರೆ, ನಮ್ಮ ದಾವಣಗೆರೆ ಭಾಗದ ಜನತೆ ಎಲ್ರು ಬನ್ನಿ, ಈ ನಾ ಡ್ರೈವರ ಆಕಿ ನನ್ನ ಲವ್ವರ ಈ ಒಂದು ಡ್ರಾಮಾವನ್ನು ನೋಡಿ, ನಾಟಕವನ್ನು ನೋಡಿ ನೀವು ಕೂಡ ಪ್ರೋತ್ಸಾಹ ನೀಡಿ ಅಂತ ನಾನು ನನ್ನ ಪಬ್ಲಿಟಾ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ಮುಖಾಂತರ ತಮ್ಮಲ್ಲಿ ಕೇಳ್ಕೊತಾ, ಕನ್ನಡ ಚಿತ್ರರಂಗ ಉಳಿಸಿ, ಕನ್ನಡ ಚಿತ್ರರಂಗ ಬೆಳೆಸಿ, ಕನ್ನಡ ನಾಟಕ ರಂಗ ಉಳಿಸಿ, ಕನ್ನಡ ನಾಟಕ ರಂಗವನ್ನು ಬೆಳೆಸಿ, ಹಾಗೆ ಕನ್ನಡ ಕಲಾವಿದರುಗಳನ್ನು ಬೆಳೆಸಿ ಅಂತ ಈ ಮುಖಾಂತರ ಕೇಳ್ಕೊತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಜೈ ಕರ್ನಾಟಕ. ಧನ್ಯವಾದಗಳು.